ರಾಜ್ಯ ಸರ್ಕಾರದ ದ್ವಿಭಾಷಾ ಬೋಧನೆ ಜಾರಿಯಲ್ಲಿ ಸಮಸ್ಯೆ ಸರಿಪಡಿಸಲು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಆಗ್ರಹ. ಕರ್ನಾಟಕ ರಾಜ್ಯ ಸರ್ಕಾರವು ಸರ್ಕಾರಿ ಶಾಲೆಗಳ 5ನೇ ತರಗತಿಯವರೆಗೆ ಆಂಗ್ಲ ಮತ್ತು ಕನ್ನಡ ಮಾಧ್ಯಮಗಳಲ್ಲಿ ದ್ವಿಭಾಷಾ ಬೋಧನೆ ಜಾರಿ ಮಾಡಿದೆ. ಸರ್ಕಾರದ ಈ ಸುತ್ತೋಲೆಯಿಂದ ಸಮಸ್ಯೆ ಉದ್ಭವಿಸಿದೆ. ಬೇಗನೆ ಸರ್ಕಾರವು ಈ ಸಮಸ್ಯೆಯನ್ನು ಸರಿಪಡಿಸಬೇಕೆಂದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಬಳ್ಳಾರಿ ಜಿಲ್ಲಾ ಸಮಿತಿಯು ಆಗ್ರಹಪಡಿಸಿದೆ. ಈ ಕುರಿತು ಶುಕ್ರವಾರ ಜಿಲ್ಲಾ ಹಾಗೂ ತಾಲೂಕು ಸಮಿತಿಯಿಂದ ರಾಷ್ಟ್ರಪತಿಗಳಿಗೆ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಪರವಾಗಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದೆ. ಮನವಿ ಪತ್ರದಲ್ಲಿ ಕನ್ನಡ ಆಂಗ್ಲ ಭಾಷಾ ಪಠ್ಯಪುಸ್ತಕಗಳ ಬೋಧನೆಯೂ ಸಾಗುತ್ತಿದೆ. ದ್ವಿಭಾಷಾ ಕಲಿಕೆ ಎಂದಿದ್ದರೂ ಪದ್ಯಗಳು ಪಾಠಗಳು ಆಂಗ್ಲ ಭಾಷೆಯಲ್ಲಿ ಮಾತ್ರ ಇವೆ. ಪರೀಕ್ಷೆಯಲ್ಲಿ ಕನ್ನಡ ಆಂಗ್ಲ ಭಾಷೆ ಪ್ರಶ್ನೆಗಳು ಏಕರೂಪವಾಗಿದ್ದರೂ ಅಂಕ ನೀಡಿಕೆಯಲ್ಲಿ ಆಂಗ್ಲ ಭಾಷಾ ಉತ್ತರಕ್ಕೆ A+, ಕನ್ನಡ ಭಾಷಾ ಉತ್ತರಕ್ಕೆ B+ ಎಂದು ಶ್ರೇಣಿ ನೀಡಲಾಗುತ್ತಿದೆ ಎಂದು ಆರೋಪಿಸಿರುವ ಸಮಿತಿಯು ಇದೇ ಕ್ರಮವನ್ನು ಅನುಸರಿಸಲು ರಾಜ್ಯ ಸರ್ಕಾರದಿಂದ ಸುತ್ತೋಲೆ ಹೊರಡಿಸುವುದು ಮಾತೃಭಾಷೆ ಕಲಿಕೆಯಿಂದ ಮಕ್ಕಳನ್ನು ದೂರ ಇಡುವ ಹುನ್ನಾರವಾಗಿದೆ ಎಂದು ಟೀಕಿಸಿದೆ. ಈ ದಿಢೀರ್ ಪರಿವರ್ತನೆಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತಕ್ಷಣಕ್ಕೆ ಕಾಡುವ ಗೊಂದಲವನ್ನಾಗಲಿ ಕನ್ನಡ ಸಂಸ್ಕೃತಿಯ ಪರಿಣಾಮವಾಗಲಿ ರಾಜ್ಯ ಸರ್ಕಾರ ಗಮನಿಸದೇ ಇದ್ದುದು ದುರದೃಷ್ಟಕರ. ವಿದ್ಯಾರ್ಥಿ, ಶಿಕ್ಷಕ, ಪಾಲಕ, ಪೋಷಕ ಸಮಾಜ ಎಲ್ಲರನ್ನೂ ಕಾಡುತ್ತಿರುವ ಹೊಸ ನೀತಿಯ ಸಮಸ್ಯೆ ನೀಗಿಸಬೇಕೆಂದು ಸಮಿತಿಯು ಒತ್ತಾಯಿಸಿದೆ. ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಪ್ರಮುಖರಾದ ಚಂದ್ರಿಕಾ ಚಂದ್ರಕಾಂತ್, ತಾಲೂಕು ಅಧ್ಯಕ್ಷರಾದ ಶ್ರೀನಾಥ್ ಜೋಶಿ, ಜಿಲ್ಲಾ ಕಾರ್ಯದರ್ಶಿಯಾದ ಯು. ರಮೇಶ್, ಚಾರುಲತಾ, ರವಿಕುಮಾರ್, ವಸಂತ ಇತರರು ಇದ್ದರು. ಕರ್ನಾಟಕ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ 5ನೇ ತರಗತಿಯವರೆಗೆ ದ್ವಿಭಾಷಾ ಶಿಕ್ಷಣ ನೀತಿ ಅಳವಡಿಸುತ್ತೆ ಅಂತ ತಿಳಿದು ಬಂದಿರೋದ್ರಿಂದ ಸ್ವಲ್ಪ ಏನಂದ್ರೆ ಮುಂದೆ ಪ್ರಾಬ್ಲಮ್ ಆಗ್ಬೋದು ಮಕ್ಕಳಿಗೆ. ಯಾಕೆಂದ್ರೆ ನಾವು ಪ್ರಾಂತ್ಯವಾರು ಅಂತ ಇರೋದೇ ಏನು, ನಮ್ಮ ಮಾತೃಭಾಷೆಯನ್ನ ಎಲ್ಲಾ ಕಡೆ ಈ ಒಂದು ಕರ್ನಾಟಕದಲ್ಲಿ ಎಲ್ರಿಗೂ ಬರ್ಬೇಕು ಅಂತಾನೆ. ಹೆತ್ತ ತಾಯಿ ಮಾತೃಭಾಷೆ ಅದನ್ನ ಕಲ್ತ್ಕೊಂಡ್ ಬಂದಿರ್ತಾರೆ. ಆದ್ರೆ ಶಾಲೆಗಳಲ್ಲಿ ನೀವು ಆಂಗ್ಲ ಮಾಧ್ಯಮದಲ್ಲಿ ಬರೆದವ್ರಿಗೆ A+ ಮತ್ತು ಕನ್ನಡ ಮಾಧ್ಯಮದಲ್ಲಿ ಬರೆದವ್ರಿಗೆ B+ ಅಂತ ಕೊಡ್ತಾ ಹೋದ್ರೆ ಮಕ್ಕಳಲ್ಲಿ ಕಲಿಕೆಯ ಭಾವ ನಶಿಸ್ತಾ ಹೋಗುತ್ತೆ. ಕನ್ನಡಕ್ಕೆ ತನ್ನದೇ ಆದ ಮಾತೃ ಸ್ವರೂಪಿಣಿ ಯಾಕೆ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ರಾಷ್ಟ್ರಕವಿ ಕುವೆಂಪುರವರು ಹೇಳದಂತೆ ಈ ಒಂದು ಭಾವನೆಯನ್ನ ಮಕ್ಕಳೆಲ್ಲ ಅಳವಡಿಸ್ಬೇಕು ಅಂದ್ರೆ ಕನ್ನಡ ಮುಖ್ಯ ತಾನೆ. ಕನ್ನಡ ಪ್ರಾಂತೀಯ ಭಾಷೆ ಅಷ್ಟೇ ಅಲ್ಲದೆ ಮಕ್ಕಳ ಮಾತೃಭಾಷೆಯೂ ಆಗಿರೋದ್ರಿಂದ ಕನ್ನಡಕ್ಕೆ ಆ ಒಂದು ಸ್ಥಾನಮಾನ, ಶ್ರೇಷ್ಠ ಸ್ಥಾನಮಾನ. ಹೆತ್ತ ತಾಯಿನ ಬಿಟ್ಟು ನಾವು ಬೇರೆ ಕಡೆ ಹೋಗೋದಕ್ಕೆ ಆಗಲ್ಲ. ಆದ್ರಿಂದ ನಾವು ಎಲ್ಲಾ ಭಾಷೆಗಳನ್ನೂ ಅಭಿಮಾನಿಸೋಣ, ಆದ್ರೆ ನಮ್ಮ ತಾಯಿಗೆ ಮೊದಲ ಸ್ಥಾನ ಕೊಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ರಾಷ್ಟ್ರಪತಿಗಳಿಗೆ ಇದು ಮನವಿ ಸಲ್ಲಿಸಿದೀವಿ ಆಲ್ರೆಡಿ. ಆ ಮನವಿ ಸಲ್ಲಿಸಿರೋದು ಜಿಲ್ಲಾಧಿಕಾರಿಗಳ ಮೂಲಕ ಮತ್ತೆ ರಾಷ್ಟ್ರಪತಿಗಳಿಗೆ ಹೋಗ್ಲಿ ಅಂತ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಎಲ್ಲಾ ಪದಾಧಿಕಾರಿಗಳು ಬಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಒಂದು ದ್ವಿಭಾಷಾ ನೀತಿಯ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನ ಅನುಮೋದನೆ ಮಾಡಿದೆ. ಈ ನಿಟ್ಟಿನಲ್ಲಿ ಅವರು ಆಂಗ್ಲ ಭಾಷೆಗೆ ಎಷ್ಟಿನ ಪ್ರಾಶಸ್ತ್ಯವನ್ನ ನೀಡ್ತಾ ಬಂದಿರೋದು ಒಂದು ರೀತಿಯ ಆಘಾತಕರ ಸನ್ನಿವೇಶ ನಿರ್ಮಾಣ ಆಗಿದೆ. ಆದ್ದರಿಂದ ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಭಾಷೆ ಬೆಳಗಬೇಕು ಅನ್ನೋ ಉದ್ದೇಶ ನಮ್ಮದಾಗಿದೆ. ಆ ಕಾರಣದಿಂದ ರಾಜ್ಯಾದ್ಯಂತ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇದೇ ಪ್ರಕಾರವಾಗಿ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ದ್ವಿಭಾಷಾ ನೀತಿ ಅಂದ್ರೆ ಆಂಗ್ಲ ಭಾಷೆ ಮತ್ತು ಕನ್ನಡ ಭಾಷೆ 2 ಪಠ್ಯ ಪುಸ್ತಕಗಳು ಈಗಾಗಲೇ ಸಿದ್ಧತೆಗೊಂಡು ಎಲ್ಲಾ ಶಾಲೆಗಳಿಗೆ ರವಾನೆ ಆಗಿವೆ. ಅಲ್ಲಿ ಏನಂದ್ರೆ ಪರೀಕ್ಷೆಯಲ್ಲಿ ದೃಷ್ಟಿಯಲ್ಲಿ ಮಕ್ಕಳು ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆದಿದ್ರೆ ಅದೇ ಒಂದೇ ಪ್ರಶ್ನೆಗೆ B+ ಕೊಡ್ತಾ ಇದ್ದಾರೆ ಮತ್ತು ಇಂಗ್ಲಿಷ್ ನಲ್ಲಿ ಅದೇ ಪ್ರಶ್ನೆಗೆ ಅದೇ ಉತ್ತರಕ್ಕೆ A+ ನೀಡ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಏನಾಗಿದೆ ಅಂತಂದ್ರೆ ಒಂದು ರೀತಿಯ ಚಿಂತನಾ ಒಂದು ಪ್ರವೃತ್ತಿ ಬೆಳೀತಾ ಇದೆ. ಆ ಕಾರಣದಿಂದ ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಭಾಷೆ ಮೆರಗಬೇಕು ಅನ್ನೋ ಉದ್ದೇಶದಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಈ ಒಂದು ಮನವಿ ಯಶಸ್ವಿಯಾಗಿ ಅಂಗೀಕೃತವಾಗಿ ನಮ್ಮ ಬೇಡಿಕೆಯನ್ನ ಈಡೇರಿಸುತ್ತೆ ಅಂತ ಒಂದು ನಂಬಿಕೆಯಿಂದ ನಾವು ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.